ಆಕಾಶವಾಣಿ ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಇಂದಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ವಾಣಿ ಪ್ರಭಾ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಾಮಾನ್ಯವಾಗಿ ಬಿಸಿ ಪಾತ್ರೆ ತಗಲಿದಾಗ ಅಥವಾ ಒಗ್ಗರಣೆ ಹಾಕುವಾಗ ಏನಾದ್ರೂ ಸಾಸಿವೆ ಸಿಡಿದ್ರೂ ತುಂಬಾನೇ ನೋವಾಗುತ್ತೆ. ಅಂಥದ್ರಲ್ಲಿ ನಾವು ಮಾಧ್ಯಮಗಳಲ್ಲಿ, ಸಮಾಜದಲ್ಲಿ ನೋಡ್ತಾ ಇರ್ತೀವಿ, ಕೆಲವರು ಬದುಕುವ ಆಸೆನೇ ಬಿಟ್ಟು ಅಥವಾ ಜೀವನದ ಜಂಜಾಟದಲ್ಲಿ ಸೋತು ಮನನೊಂದು ಬೆಂಕಿ ಹಚ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ, ತಮ್ಮನ್ನ ತಾವು ಸುಟ್ಕೊಳ್ಳೋದನ್ನ, ಯಾಕೆ ಇಂತಹ ಪ್ರಯತ್ನವನ್ನ ಮಾಡ್ತಾರೆ? ಅವರ ಮನಸ್ಥಿತಿ ಹೇಗಿರುತ್ತೆ? ಮೊದಲನೇದಾಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನೋ ಚಿಂತನೆ ಬಂದಾಗಲೇ ಮನಸ್ಸಿನಲ್ಲಿ ಅವರು ಖಂಡಿತವಾಗ್ಲೂ ಖಿನ್ನತೆಯಿಂದ ಬಳಲ್ತಾ ಇರ್ತಾರೆ. ಅವರು ಯಾವಾಗ ಅದಕ್ಕೆ ಔಷಧೋಪಚಾರ ಏನು ತೆಗೆದುಕೊಳ್ಳದೆ ಖಿನ್ನತೆ ವಿಪರೀತ ಜಾಸ್ತಿ ಆದಾಗ ಆತ್ಮಹತ್ಯೆ ಯೋಚನೆ ಖಂಡಿತ ಬರುತ್ತೆ. ಅದನ್ನ ಮಾಡ್ಕೊಳ್ಳೋದಕ್ಕೆ ಹಲವಾರು ವಿಧಾನಗಳಿದೆ. ಈಗ ವಿಷ ತೆಗೆದುಕೊಂಡು ಸಾಯುವಂಥದ್ದು, ಅಥವಾ ನೀರಿಗೆ ಹಾರಿ ಸಾಯುವಂಥದ್ದು, ನೇಣು ಬಿಗಿದುಕೊಳ್ಳೋದು, ತಮ್ಮನ್ನು ತಾವೇ ಸುಟ್ಕೊಳ್ಳೋದು ಯಾಕೆ ಮಾಡ್ಕೋತಾರೆ ಅಂತಂದಾಗ ಖಚಿತವಾಗ್ಲೂ ಸಾವು ಖಂಡಿತ ಸುಟ್ಕೊಂಡಾಗ ಅನ್ನೋ ಒಂದು ಉದ್ದೇಶದಿಂದ ಅವರು ಈ ರೀತಿಯ ಸುಟ್ಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಪ್ರಕ್ರಿಯೆನ ನಾವು ನೋಡ್ತೀವಿ. ಅಂದ್ರೆ ಮಾನಸಿಕವಾಗಿ ಅವರು ಜರ್ಜರಿತರಾಗಿರ್ತಾರೆ. ಇದು ತುಂಬಾ ಘೋರ ಅಂತ ಅನ್ಸತ್ತೆ ಡಾಕ್ಟ್ರೆ. ಹೌದು, ಖಂಡಿತವಾಗ್ಲೂ ಘೋರ. ನೀವೇ ಹೇಳಿದ ಹಾಗೆ ಸಣ್ಣ ಸಾಸಿವೆ ಸಿಡಿದ್ರೂ ತಡ್ಕೊಳಕ್ ಆಗದೆ ಇರುವಂಥದ್ದು. ನನಗೆ ಜೀವದ ಮೇಲೆ ಯಾವುದೇ ರೀತಿ ಅಂತ ಆಸೆನೇ ಇಲ್ಲ, ಭರವಸೆನೇ ಇಲ್ಲ, ಮತ್ ಯಾರ ಹತ್ರನೂ ಹೇಳ್ಕೊಳಕ್ಕೆ ಆಗಲ್ಲ. ಕೆಲವೊಂದು ವಾರ್ನಿಂಗ್ ಸೈನ್ಸ್ ಅಂತ ಕೂಡ ನಾವು ಕರಿತೀವಿ. ಈಗ ತಮ್ಗೆ ಇಷ್ಟವಾದಂತಹ ಬಟ್ಟೆಗಳನ್ನ, ವಸ್ತುಗಳನ್ನ ಕೊಟ್ಟು ಬಿಡುವಂಥದ್ದು, ಮತ್ತೆ ತಾವು ಇಷ್ಟಪಡ್ತಾ ಇದ್ದಿದ್ದಂಥ ಊಟೋಪಚಾರಗಳನ್ನು ನಿಲ್ಲಿಸ್ಬಿಡುವಂಥದ್ದು. ಇವಾಗ ಯಾವುದೋ ಒಂದು ಕಾರ್ಯಕ್ರಮ ಬರ್ತಾ ಇರುತ್ತೆ, ಅದನ್ನ ನೋಡೋಕೆ ನಂಗೆ ಬಹಳ ಇಷ್ಟ ಇರುತ್ತೆ, ಆದರೆ ಅದನ್ನು ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಅಂದರೆ ತಮ್ಮನ್ನು ತಾವು ಒಂದು ಕೊಠಡಿಯಲ್ಲಿ ತಮ್ಮನ್ನು ತಾವೇ ಬಂದ್ ಮಾಡ್ಕೊಳ್ಳೋವಂಥ ಒಂದು ಸಂದರ್ಭ ಬರುತ್ತಲ್ಲ, ಅಂದರೆ ಖಿನ್ನತೆಗೆ ಜಾರಿದ್ದಾರೆ ಅನ್ನೋದು ಖಂಡಿತವಾಗ್ಲೂ ಗೋಚರಿಸುತ್ತೆ. ನಿದ್ದೆ ಮಾಡಲ್ಲ ಸರಿಯಾಗಿ, ಊಟ ಸರಿಯಾಗಿ ಮಾಡ್ತಾ ಇರಲ್ಲ, ಯಾರ ಹತ್ರನೂ ಸರಿಯಾಗಿ ಮಾತಾಡ್ತಾ ಇರಲ್ಲ. ಅಂಥ ಸಮಯದಲ್ಲಿ ಖಂಡಿತವಾಗ್ಲೂ ಮನೇಲಿ ಇರೋರು ನೋಡಿ ಅವರಿಗೆ ಚಿಕಿತ್ಸೆ ಕೊಡಿಸ್ಬೇಕು. ಅದು ವಿಪರೀತಕ್ಕೆ ಹೋದಾಗ, ಇಲ್ಲ ನನಗೆ ಬದುಕೋಕೆ ಆಸೆನೇ ಇಲ್ಲ ಅಂದಾಗ ನಾನು ಹೇಳಿದ ಹಾಗೆ ಬೇರೆ ರೀತಿಗಳೂ ಇದೆ. ಆದರೆ ಸಾಯಲೇಬೇಕು, ಬದುಕಲೇಬಾರ್ದು ಅನ್ನೋದು ಯಾವಾಗ ಮನಸ್ಸಲ್ಲಿ ಬರುತ್ತೆ, ಸುಟ್ಕೊಳ್ಳೋಂಥ ಒಂದು ಪ್ರಕ್ರಿಯೆಗೆ ಅವ್ರ ಕೈ ಹಾಕ್ತಾರೆ. ಆದರೆ ಡಾಕ್ಟ್ರೇ, ಸುಟ್ಕೊಂಡು ಸಾವು ಬಂದೇ ಬರುತ್ತೆ ಅನ್ನೋ ಗ್ಯಾರಂಟಿ ಏನಿಲ್ಲ ಅಲ್ಲ. ಈಗ ಅರ್ಧಂಬರ್ಧ ಉಳ್ಕೊಳ್ಬಹುದು, ಆಗ ಇರುವಂತ ಯಾತನೆ ಇದೆಯಲ್ಲ, ಅದು ಇದಕ್ಕಿಂತ ಘೋರ ಅಂತ ಅನ್ಸುತ್ತೆ. ಖಂಡಿತವಾಗ್ಲು. ಯಾಕಂದ್ರೆ ನಮ್ದು ಪ್ರೊಫೆಸರ್ ಸರ್ಜ್ ಬ್ಯಾಂಕ್ಸ್ ಅನ್ನೋರು ಒಂದು ರೇಷಿಯೋ ಕೊಡ್ತಾರೆ. ಒಬ್ಬ ವ್ಯಕ್ತಿಯ ವಯಸ್ಸು ಮತ್ತು ಅವನಿಗೆ ಎಷ್ಟು ಸುಟ್ಟು ಗಾಯಗಳಾಗಿದೆ ಅಂತ ನೋಡ್ಬಿಟ್ಟು 40% ಮೇಲೆ ಏನಾದರೂ ಬರ್ನ್ಸ್ ಆಗಿದ್ರೆ, ಸುಟ್ಟು ಗಾಯಗಳಾಗಿದ್ರೆ, ಖಂಡಿತವಾಗ್ಲೂ ಇವರು ಉಳಿಯಲ್ಲ ಅನ್ನೋದು ನಮಗೆ ಗೊತ್ತಿರುವಂಥ ಒಂದು ವಿಚಾರ. ಆದರೆ 40 ಒಳಗಾದ್ರೂ ನೀವು ಹೇಳಿದ ಹಾಗೆ ಅದರಲ್ಲೂ ಹಲವಾರು ವಿಧಗಳಿದೆ. ವಿತ್ ಫೇಸ್ ಇನ್ವಾಲ್ವ್ಮೆಂಟ್, ವಿತೌಟ್ ಫೇಸ್ ಇನ್ವಾಲ್ವ್ಮೆಂಟ್ ಅಂತೆಲ್ಲ ನಾವು ಕರಿತೀವಿ. ಅದಾದಾಗ ಜೀವನನೇ ಒಂಥರ ಬೇಕಾಗೇ ಇಲ್ಲಪ್ಪ ಅನ್ನೋ ಒಂದು ರೀತಿಲಿದೆ. ಅಂಥ ಸಮಯದಲ್ಲೇ ನಾವು ಮನೋಶಾಸ್ತ್ರಜ್ಞರು ಅಲ್ಲಿಗೆ ಬರೋದು. ನಿಮ್ಮನ್ನ ಹೇಗೆ ಮತ್ತೆ ಸೊಸೈಟಿಗೆ, ಸಮಾಜಕ್ಕೆ ಹೇಗೆ ವಾಪಸ್ ಕರ್ಕೊಂಡ್ಬರ್ಬೇಕು ಅನ್ನೋದು ಅಲ್ಲಿ ನಮ್ಮ ಕೆಲಸ. ಇನ್ನು ಸುಟ್ಟು ಗಾಯ ಅಂದಾಕ್ಷಣ ಬೆಂಕಿ ಹಚ್ಕೊಂಡೇ ಸುಟ್ಟು ಹೋಗಿರೋದು ಅಂತಲ್ಲ, ಇನ್ನು ಯಾವ್ಯಾವ ರೀತಿಯ ಸುಟ್ಟ ಗಾಯಗಳನ್ನು ನೀವು ಆಸ್ಪತ್ರೆಗಳಲ್ಲಿ ನೋಡ್ತೀರಾ? ಈಗ ಬೆಂಕಿ ಹಚ್ಕೊಂಡು ಸುಟ್ಕೊಂಡಿರೋದೇ ಅಲ್ಲ, ಈಗ ಬಸ್ಸಲ್ಲಿ, ಟ್ರೈನಲ್ಲಿ ಆಗಿರೋ ಅಂಥದ್ದು, ಅಥವಾ ಕೆಲವೊಂದು ಪ್ರಕರಣಗಳಲ್ಲಿ ಆಸಿಡ್ ಎರಚಿ ಸುಟ್ಟು ಹೋಗೋ ಅಂಥದ್ದು ಇರುತ್ತೆ. ಸೊ ಈ ರೀತಿ ಯಾವ ಯಾವ ರೀತಿಯಲ್ಲಿ ನೀವು ಆಸ್ಪತ್ರೆಗಳಲ್ಲಿ ನೋಡ್ತೀರಾ? ಭಾರತದಲ್ಲಿ ಸುಟ್ಟು ಗಾಯಗಳ ರೀತಿಯಲ್ಲಿ ನಾವು ವಿಶೇಷವಾಗಿ 3 ರೀತಿಯನ್ನು ನಾವು ವಿಂಗಡಿಸ್ತೀವಿ. ಮೊದಲನೇದು ಆಕ್ಸಿಡೆಂಟಲ್ ಬರ್ನ್ಸ್. ಅಂದರೆ ನಮ್ಗೆ ಗೊತ್ತಿಲ್ಲದೆ, ಇವಾಗ ನೀವು ಹೇಳಿದ ಹಾಗೆ LPG ಗ್ಯಾಸ್ ಸಿಲಿಂಡರ್ ಸಣ್ಣದಾಗಿ ಎಲ್ಲೋ ಲೀಕ್ ಆಗಿರುತ್ತೆ, ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಸಾಮಾನ್ಯವಾಗಿ ಬರುವಂಥ ಪ್ರಕರಣಗಳು ನಮಗಿದು. ಬೆಳಗ್ಗೆ ಮಗು ಅಳ್ತಾ ಇದೆ, ಸೊ ಎದ್ದಿದ ತಕ್ಷಣ ಮಗುಗೊಂದು ಹಾಲು ಕಾಯಿಸ್ಕೊಡ್ಬೇಕು. ಒಂದು ಸಣ್ಣ ಜಾಗದಲ್ಲಿ ಇರ್ತಾರೆ, ಅವರು ಸಂಸಾರ ನಡೆಸ್ತಾ ಇರ್ತಾರೆ, ಯಾವುದೋ ಊರಿಂದ ಬಂದಿರ್ತಾರೆ, ಒಲೆ ಹೊತ್ಸಿದ ತಕ್ಷಣ ಭಗ್ ಅಂದ್ಬಿಡುತ್ತೆ.
ಅಲ್ಲಿದ್ದವ್ರಿಗೆಲ್ಲರಿಗೂ ಆಗುತ್ತೆ. ಇದು ಆಕ್ಸಿಡೆಂಟಲ್ ಬರ್ನ್ಸ್. ಇವಾಗ ನೀರಿಗೆ ಕಾಯಿಲ್ ಹಾಕೊಂಡು ನೀರು ಕಾಯಿಸ್ತಾ ಇರ್ತಾರೆ. ತಾಯಿ ಆದವಳು ಫೋನಲ್ಲೋ ಪಕ್ಕದ ಮನೆಯವ್ರ ಹತ್ರನೋ ಮಾತಾಡ್ತಾ ಇದ್ದಾಗ ಒಂದು ಅಂಬೆಗಾಲು ಇಟ್ಕೊಂಡು ಇಲ್ಲ ಆಗ್ತಾನೆ ನಡಿಯಕ್ಕೆ ಪ್ರಾರಂಭ ಮಾಡಿರುವಂಥ ಮಗು ಹೋಗಿ ಆ ನೀರಿನ ಟಬ್ಬಲ್ಲಿ ಎಳೆದಾಡ್ಬಿಡೋದು ಅಥವಾ ಕೂತ್ಕೊಂಡ್ಬಿಡೋದು, ಇದೆಲ್ಲ ಅದನ್ನ ನಾವು ಆಕ್ಸಿಡೆಂಟಲ್ ಬರ್ನ್ಸ್ ಅಂತ ಕರಿತೀವಿ. ಅದರಲ್ಲಿ ಎಲೆಕ್ಟ್ರಿಕಲ್ ಬರ್ನ್ಸು ಅಷ್ಟೇ. ವಿದ್ಯುತ್ ಶಕ್ತಿ ಆಘಾತದಿಂದ ಒಂದು ಮಗು ನಡ್ಕೊಂಡು ಹೋಗ್ತಾ ಇದೆ, ಟ್ಯೂಷನ್ನು, ಮಳೆಗಾಲ, ವಯರ್ ಎಲ್ಲೋ ಹೊರಗೆ ಬಂದಿದೆ, ತಾಕತ್ತೆ, ಮಗುಗೆ ಆಕ್ಸಿಡೆಂಟಲ್ ಬರ್ನ್ಸ್ ಅಂತ ಕರಿತೀವಿ. ಎರಡನೇದು ಸೂಯಿಸೈಡಲ್ ಬರ್ನ್ಸ್. ನಾವು ಹೇಳಿದಾಗೆ ಆತ್ಮಹತ್ಯೆಗೋಸ್ಕರನೇ ಸಾಯ್ಬೇಕು ಅಂತಾನೆ ಮಾಡ್ಕೊಳ್ಳುವಂಥ ಒಂದು ವಿಧಾನ. ಮೂರನೇದು ಬಂದು ಹೋಮಿಸೈಡಲ್, ನೀವು ಹೇಳಿದಾಗ ಆಸಿಡ್ ಬರ್ನ್ಸ್. ಅದರಲ್ಲಿ ಹಳೆ ಕಾಲದಲ್ಲೆಲ್ಲ ನಾವು ನೋಡಿದಾಗ ಜಾಸ್ತಿ ಡೌರಿ ಡೆತ್ಸ್ ಆಗ್ತಾ ಇತ್ತು. ವರದಕ್ಷಿಣೆಗೋಸ್ಕರ, ಪಿಡುಗುಗೋಸ್ಕರ ಸೀಮೆಎಣ್ಣೆ ಸುರಿದು ಬಿಡೋದು, ಸಾಯಿಸಕ್ಕೆ ಪ್ರಯತ್ನ ಪಡೋದು, ಅದೆಲ್ಲ ಹೋಮಿಸೈಡಲ್ ಅಥವಾ ನರಹತ್ಯೆ ಅಂತ ನಾವೇನು ಕರಿತೀವಿ, ಅದು ಮೂರನೇ ಥರ ಇದು ಬರ್ನ್ಸ್. ಸೊ ನಾವು ಆಕ್ಸಿಡೆಂಟಲ್ ಬರ್ನ್ಸು, ಸೂಸೈಡಲ್ ಬರ್ನ್ಸು, ಹೋಮಿಸೈಡಲ್ ಬರ್ನ್ಸ್ ಅಂತ ಈ ಮೂರು ವಿಧವಾಗಿ ಅದನ್ನು ವಿಂಗಡಣೆ ಮಾಡ್ತೀರಾ. ಈ ರೀತಿಯ ಸುಟ್ಟ ಗಾಯಗಳಿಗೆ ಯಾವ ರೀತಿಯ ಚಿಕಿತ್ಸೆಗಳಿರುತ್ತೆ? ಅದರಲ್ಲೂ ಈಗ ವಿಂಗಡಣೆ ಮಾಡಿದಾಗ ಚಿಕಿತ್ಸೆನೂ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ ಅಂತ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ದೈಹಿಕವಾಗಿ ನೋಡಕ್ ಹೋದ್ರೆ ಹಲವಾರು ಚಿಕಿತ್ಸಾ ರೀತಿಗಳು ಅಲ್ಲಿ ಇದೆ. ನಮ್ಮ ಪ್ಲಾಸ್ಟಿಕ್ ಸರ್ಜನ್ಸ್ ಯಾರಿದ್ದಾರೆ, ನಮ್ಮ ಸುರೂಪಿಕಾ ಚಿಕಿತ್ಸಕರು, ಡಾಕ್ಟರ್ಸ್, ಪ್ರೊಫೆಸರ್ಸ್ ಎಲ್ಲ ಇದ್ದಾರೆ. ಇವಾಗ ಎಲೆಕ್ಟ್ರಿಕಲ್ ಬರ್ನ್ಸ್ ಅಲ್ಲಿ ಏನಾಗೋಗಿರುತ್ತೆ, ಕೈ ತೀರಾ ಎಲ್ಲ ಜಜ್ಜಾಗೋಗಿರುತ್ತೆ. ಆಗ ಕೈ ತೆಗಿಯಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಆಂಪ್ಯುಟೇಷನ್ ಅಂತ ನಾವೇನು ಕರಿತೀವಿ. ಅದಷ್ಟು ಭಾಗ ಎಷ್ಟಾಗುತ್ತೋ ಅಷ್ಟನ್ನು ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಬಟ್ ಆಗೋದೇ ಇಲ್ಲ ಅಂತಂದಾಗ ಆ ಭಾಗವನ್ನು ದೇಹದಿಂದ ಕತ್ತರಿಸಿ ದೇಹವನ್ನು ಉಳಿಸ್ಕೊಳ್ಬೇಕಾಗತ್ತೆ. ಸೊ ಆ ಸರ್ಜರೀಸ್ ಆಗಲಿ, ಕರೆಕ್ಷನ್ಸ್ ಆಗಲಿ ಎಲ್ಲನೂ ಅವ್ರು ಮಾಡ್ತಾರೆ. ಮಾನಸಿಕವಾಗಿ ನಾವು ಕೌನ್ಸಿಲಿಂಗ್ ಮಾಡ್ತೀವಿ, ಥೆರಪೀಸ್ ಮಾಡ್ತೀವಿ. ಆಮೇಲೆ ಅವ್ರಿಗೊಂಥರ ಡೆಲೀರಿಯಮ್, ಅಂದರೆ ಒಂಥರ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗ್ತಾ ಇರಲ್ಲ. ಆ ಒಂದು ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಕನ್ಫ್ಯೂಷನ್ ಇರುತ್ತೆ. ಆಮೇಲೆ ಮಾತಾಡೋದಕ್ಕಾಗಲ್ಲ. ಇವಾಗ ಬದುಕು ಉಳಿದ್ಬಿಟ್ರೆ ಹೇಗೆ ಮುಂದಿನ ಜೀವನ ಅನ್ನೋದು ಅವ್ರಿಗೊಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿರುತ್ತಲ್ಲ. ಆವಾಗ ನಾವು ಇವ್ರಿಗೆಲ್ಲರಿಗೂ ಮೋಟಿವೇಟ್ ಮಾಡಿ, ಇಲ್ಲ ಸ್ಥೈರ್ಯ ತುಂಬಿ, ನಾವು ನಿಮ್ಮನ್ನು ಹೇಗಾದರೂ ಮಾಡಿ ಬದುಕ್ಸ್ಕೋತೀವಿ. ಕೆಲವ್ರಿಗೆ ನಿದ್ದೆ ಬರಲ್ಲ, ಊಟ ಸೇರಲ್ಲ, ಕೆಲವೊಮ್ಮೆ ಇನ್ಹಲೇಷನ್ ಬರ್ನ್ಸ್ ಅಂತ ಕರಿತೀವಿ. ಗಾಳಿ ಸೇವನೆ, ಕಾರ್ಬನ್ ಮೊನಾಕ್ಸೈಡ್, ಹೊಗೆಯಿಂದ ಕಾರ್ಬನ್ ಮೊನಾಕ್ಸೈಡ್ ಒಳಗೆ ಹೋದಾಗ ತಿನ್ನಕ್ಕಾಗೋದಿಲ್ಲ. ಸೊ ಆ ಸಮಸ್ಯೆಗಳು, ಅದನ್ನು ಪರಿಹರಿಸ್ಬೇಕಾಗತ್ತೆ. ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ನಿದ್ದೆ ಬರಲ್ಲ, ನಿದ್ರಾಹೀನತೆ ಇರುತ್ತೆ. ಅದನ್ನು ಅವರು ನಿದ್ರೆ ಬರೋದಕ್ಕೆ ಔಷಧಿ ಕೊಡಬೇಕು. ಪೇನು, ವಿಪರೀತವಾದಂಥ ನೋವು, ಆ ನೋವಿಗೆ ನಾವು ಸ್ಪಂದಿಸಲೇಬೇಕು. ಮಾರ್ಫಿನ್ವರೆಗೂ ಕೊಡೋ ಅಂಥ ಸಂದರ್ಭಗಳಿರುತ್ತೆ. ಮತ್ತು ಇದು ನಮ್ಮ ಜೊತೆ ವೈದ್ಯರು, ಶುಶ್ರೂಷಕರ ಜೊತೆ ಮನೆ ಕುಟುಂಬದ ಸದಸ್ಯರು ಕೂಡ ಅವ್ರ ಜೊತೆ ನಿಲ್ಬೇಕಾಗತ್ತೆ. ಆಗ ಮಾತ್ರ ಎಲ್ಲ ರೀತಿಯ ಚಿಕಿತ್ಸೆ ಒಂದು ಟ್ರಯಾಂಗಲ್ ತರ ಇದು ಆಗ ಫಲಕಾರಿಯಾಗುತ್ತೆ. ಸುಟ್ಟ ವ್ಯಕ್ತಿಗಳು ಆಸ್ಪತ್ರೆಗೆ ದಾಖಲಾದಾಗ ಮೊದಲೇ ಮನನೊಂದಿರ್ತಾರೆ ಅಥವಾ ಹಣಕಾಸಿನ ತೊಂದರೆಗಾಗಿ, ಅಂದರೆ ಉದಾಹರಣೆಗೆ ರೈತರು ಬೆಳೆ ನಷ್ಟ ಆದಾಗ, ಇಲ್ವೇ ಇತ್ತೀಚೆಗೆ ಬಸ್ ಹಾಗೂ ರೈಲು, ಕಾರು, ಹೀಗೆ ಎಲ್ಲಂದರಲ್ಲಿ ವಾಹನಗಳ ಅಪಘಾತದಿಂದ ಬೆಂಕಿ ತಗಲಿ ಕೂಡ ಆಸ್ಪತ್ರೆಗೆ ಸೇರಿಸಲಾಗ್ತಾ ಇದೆ. ಇಂಥವರಿಗೆ ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ? ಈಗ ಸಡನ್ ಆಗಿ ಈಗ ರೋಡಲ್ಲಿ ಎಲ್ಲೋ ಆದಾಗ ಕುಟುಂಬದವರು ಇರಲ್ಲ, ಪೊಲೀಸ್ನವರು ಅವ್ರನ್ನ ಕರ್ಕೊಂಡ್ಬಂದು ಸೇರಿಸೋ ಅಂಥದ್ದಾಗಿರ್ಬೋದು, ಅಥವಾ ದಾರಿ ಹೋಗರು ಕರ್ಕೊಂಡ್ಬಂದು ಸೇರಿಸೋ ಅಂಥದ್ದಾಗ್ಬೋದು. ಈ ರೀತಿ ಸಡನ್ ಆಗಿ ದಾಖಲೆ ಆದಾಗ ಅವರಿಗೆ ಬೇರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ? ಬೆಂಗಳೂರು ಮೆಡಿಕಲ್ ಕಾಲೇಜ್ ಅಂಡರ್ ಇರುವಂಥ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಹಾಬೋಧಿ ಬರ್ನ್ಸ್ ಸೆಂಟರ್ ಅಂತ ಏನಿದೆ, ಅಲ್ಲಿ ಸಂಪೂರ್ಣವಾಗಿ ಉಚಿತವಾದಂತಹ ಚಿಕಿತ್ಸೆ ಸೌಲಭ್ಯ ಇದೆ ಅಂತ ಈ ಮುಖಾಂತರ ಜನರಿಗೆ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ₹1 ಕೂಡ ಅಲ್ಲಿ ಯಾವುದೇ ರೀತಿಯಾಗಿ ತೆಗೆದುಕೊಳ್ಳಲ್ಲ. ಈ ಥರ ಸುಟ್ಟುಗಾಯಗಳಿಂದ ಬಂದಂಥವ್ರನ್ನ ಫಸ್ಟ್ ಹೈಡ್ರೋಥೆರಪಿ ಅಂತೀವಿ, ಫಸ್ಟ್ ಕರ್ಕೊಂಡೋಗಿ ಸ್ನಾನ ಮಾಡಿಸ್ತೀವಿ. ಆಮೇಲೆ ಎಷ್ಟು % ಆಗಿದೆ ಅನ್ನೋದನ್ನ ಅಸೆಸ್ಮೆಂಟ್ ನಡೆಯುತ್ತೆ. ಇಮಿಡಿಯೇಟ್ ದಾಖಲಾತಿ ಮಾಡ್ಕೋತೀವಿ. ನಾನೀಗ ಏನೇನು ಹೇಳಿದೆ ನಿಮಗೆ, ಹಲವಾರು ರೀತಿಯ ಚಿಕಿತ್ಸೆಗಳಿದೆಯಲ್ಲ, ಸುರೂಪಿಕಾ ಚಿಕಿತ್ಸಕರು ಏನೇನು ಮಾಡ್ತಾರೆ ಅಂದರೆ, ಒಂದು ಹಂತಕ್ಕೆ ಬಂದ ಮೇಲೆ ನಾವು ಮನಃಶಾಸ್ತ್ರಜ್ಞ ಎಂಟರ್ ಆಗ್ತೀವಿ. ಆ ರೀತಿ ನೋವಿನಲ್ಲಿ ಅವ್ರು ಇರೋವಾಗ ನಾವು ಹೋಗಿ ಮಾತಾಡಿಸಿದ್ರು ಅವ್ರಿಗೆ ಅರ್ಥ ಆಗುವಂಥ ಪರಿಸ್ಥಿತಿ ಇರಲ್ಲ. ಆ ನೋವಿನಿಂದ ಆ 40% ಒಳಗಿರೋವಂಥವ್ರನ್ನ ಮಾತ್ರ ನಾವು ಬದುಕಿಸ್ಕೊಳಕ್ಕಾಗತ್ತೆ, ಅವರಲ್ಲಿ ಸ್ಫೂರ್ತಿ ತುಂಬೋಕ್ಕಾಗತ್ತೆ. ಸೊ ಅದ್ರ ಒಳಗಿರೋವಂಥವ್ರಿಗೆ ಈ ಎಲ್ಲ ಚಿಕಿತ್ಸೆಗಳು ನಡೆದು ಅವ್ರು ಬದುಕ್ತಾರೆ ಅಂದ ಮೇಲೆ ನಮ್ಮ ಪಾತ್ರ ಶುರು ಆಗುತ್ತೆ. ಹಾಗಾಗಿ ಇಲ್ಲಿ ₹1 ಕೂಡ ಏನೂ ತೆಗೆದುಕೊಳ್ಳೋದಿಲ್ಲ.
ಮತ್ತೆ ತುಂಬಾ ಚೆನ್ನಾಗಿ ಸುಸಜ್ಜಿತವಾದಂತಹ ಒಂದು ವ್ಯವಸ್ಥೆ ಇಲ್ಲಿದೆ. ಕ್ರಾಸ್ ಇನ್ಫೆಕ್ಷನ್ಸ್ ಆಗಬಾರ್ದು ಅಂತ ಕ್ಯೂಬಿಕಲ್ಸ್ ಮಾಡಿದೀವಿ. ಫಸ್ಟ್ ಕ್ಲಾಸ್ ಟ್ರೀಟ್ಮೆಂಟ್, ಕೊಲಾಜಿನ್ ಕೂಡ ಟ್ರೀಟ್ಮೆಂಟ್, ಆಮೇಲೆ ಏನೇನು ಔಷಧಿಗಳು ಬೇಕು ಅದು ಎಲ್ಲವನ್ನೂ ಉಚಿತವಾಗಿ ಕೊಡ್ತೇವೆ. ಸೊ ಹಾಗಾಗಿ ಯಾರೂ ಭಯ ಪಡಬೇಕಾಗಿಲ್ಲ. ಏನೇ ಅನಾಹುತ ಆದ್ರೂ, ಬೆಂಕಿ ತಗಲಿ ಅನಾಹುತ ಆದ್ರೆ ಧೈರ್ಯವಾಗಿ ಆಸ್ಪತ್ರೆಗೆ ಹೋಗಿ ದಾಖಲಾಗಿ ಉಚಿತವಾಗಿ ಚಿಕಿತ್ಸೆನ ಪಡಿಬಹುದು ಅಂತ. ನೀವಾಗಲೇ ಹೇಳಿದ್ರಿ ಫಸ್ಟು ಸ್ನಾನ ಮಾಡಿಸ್ತೀವಿ ಅಂತ. ನಮಗೆ ಸಾಮಾನ್ಯವಾಗಿ ಜನರಿಗೆ ಗೊತ್ತಿರೋದು ಸುಟ್ಟ ಗಾಯಕ್ಕೆ ನೀರು ಹಾಕಬಾರ್ದು, ಒಪ್ಪಳೆ ಬರುತ್ತೆ, ಬ್ಲಿಸ್ಟರ್ಸ್ ಆಗತ್ತೆ ಅನ್ನೋದು. ಸೊ ಇದ್ರ ಬಗ್ಗೆ ಹೇಳಿ ಡಾಕ್ಟರ್. ಏನಂದ್ರೆ ಅದು ಅಸೆಸ್ಮೆಂಟ್ ಮಾಡಬೇಕು ಅಂತ ಅಂದಾಗ ಇವಾಗ ಕೆಲವೊಮ್ಮೆ ಏನಾಗುತ್ತೆ, ಹಾಕೊಂಡಿರೋ ಬಟ್ಟೆ ಕೂಡ ಮೆತ್ಕೊಂಡ್ಬಿಟ್ಟಿರತ್ತೆ. ಹಾಗಾಗಿ ನಮ್ಮ ಹತ್ರ ಬಂದಾಗ ನಾವು ಅಸೆಸ್ಮೆಂಟ್ ಮಾಡಬೇಕು ಅಂದ್ರೆ ಬಟ್ಟೆ ತೆಗಿಬೇಕಾಗತ್ತೆ, ಅಥವಾ ಸುಟ್ಟೋಗಿರತ್ತೆ, ಚರ್ಮ ನೇತಾಡ್ತಾ ಇರತ್ತೆ, ಪ್ರತಿಯೊಂದನ್ನು ಕ್ಲೀನ್ ಮಾಡಿ ನಾವು ಅಸೆಸ್ ಮಾಡಬೇಕಾಗತ್ತೆ. ಆಮೇಲೆ ಡೀಪ್ ಇಂಜುರೀಸ್, ಫಸ್ಟ್ ಗ್ರೇಡಾ, ಸೆಕೆಂಡ್ ಡಿಗ್ರಿನ, ಥರ್ಡ್ ಡಿಗ್ರಿ ಡೀಪ್ ಬರ್ನ್ಸ್ ಆಗಿದ್ಯಾ, ಅದೆಲ್ಲ ಅಸೆಸ್ ಮಾಡಬೇಕು ಅಂದ್ರೆ ಹೈಡ್ರೋಥೆರಪಿ ಅಂತ ಫಸ್ಟ್ ನಾವು ಮಾಡೇ ಮಾಡ್ತೀವಿ. ನಂತರ ಅವ್ರಿಗೆ ಚಿಕಿತ್ಸೆ ಪ್ರಾರಂಭ ಆಗುತ್ತೆ. ಈ ಚಿಕಿತ್ಸೆ ನೀಡೋದ್ರಲ್ಲಿ ಮಕ್ಕಳಿಗೆ ಬೇರೆ, ವಯಸ್ಸಾದವರಿಗೆ ಬೇರೆ, ಈ ರೀತಿ ಏನಾದ್ರೂ ಇರತ್ತಾ? ಇಲ್ಲ, ದೇಹದ ವಿಸ್ತೀರ್ಣತೆ ಏನಿದೆ ಕಮ್ಮಿ ಇರತ್ತೆ. ಆದ್ರೆ ದೊಡ್ಡವ್ರಿಗೆ ಏನ್ ಹೇಳ್ತೀವಿ, ಅವ್ರನ್ನ ನೋಡ್ಕೊಳಕ್ ಬರ್ತಾರಲ್ಲ, ಅವ್ರನ್ನ ನೀವು ಒಬ್ರು ಇರಿ ಅವ್ರ ಜೊತೆ, ಯಾಕಂದ್ರೆ ಕ್ರಾಸ್ ಇನ್ಫೆಕ್ಷನ್ ಆಗತ್ತೆ ಅಂತ. ಆದ್ರೆ ಮಗುಗೆ ಮಾತ್ರ ತಾಯಿ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ. ಇವಾಗ ಹಾಲು ಕೂಡಿಸ್ತಾ ಇರೋ ಮಕ್ಳು ಇರ್ತಾರೆ. ನಾವು ನೋಡಿರೋ ಸಂದರ್ಭಗಳಲ್ಲಿ ನಿಮ್ಗೆ ಹೇಳಬೇಕು ಅಂದರೆ, ತೊಡೆ ಮೇಲೆ ಮಗುನ ಮಲಗಿಸ್ಕೊಂಡಿರ್ತಾಳೆ ಒಬ್ಬ ಬಾಣಂತಿ. ಅವಳಿಗೆ ನೀನು ಬಿಸಿ ಬಿಸಿಯಾಗಿ ಕಾಫಿನೋ ಏನೋ ಕುಡಿಬೇಕು ಅಂತ ಮನೆಯವ್ರು ತಂದು ಕೊಡ್ತಾರೆ. ಮಗು ತೊಡೆ ಮೇಲಿದೆ, ಅದನ್ನು ಪಕ್ಕಕ್ಕೆ ಮಲಗಿಸಿ ಕುಡಿಬೇಕು ಅನ್ನೋಷ್ಟು ಪರಿಜ್ಞಾನ ಕೂಡ ಅವ್ರಿಗೆ ಇರೋದಿಲ್ಲ. ಮಗು ಕೈಕಾಲು ಆಡಿಸತ್ತೆ, ಆ ಬಿಸಿ ಕಾಫಿ ಆ ಮಗು ಮೇಲೆ ಬೀಳತ್ತೆ. ಅದು ತುಂಬ ಘೋರ. ಆ ಮಗುಗೆ ಬೇರೆ ತಾಯಿ ಹಾಲು ಬಿಟ್ಟರೆ ಬೇರೆ ಇಲ್ಲ. ಸೊ ಹಾಗಾಗಿ ಆವಾಗ ಬಾಂಡೇಜ್ ಬೆಳೆಸೋದಕ್ಕೆ ನಾವು ಮನಃಶಾಸ್ತ್ರಜ್ಞರು ಅಲ್ಲಿ ನಮ್ಮ ಕಾರ್ಯ ಶುರು ಆಗುತ್ತೆ. ಡಾಕ್ಟರ್ ವಾಣಿಪ್ರಭಾ ಅವರೇ, ಈ ಆರ್ಗನ್ ಡೊನೇಷನ್ ಅಂತ ಮಾತಾಡುವಾಗ ಬರೀ ಕಿಡ್ನಿ, ಲಿವರು, ಕಣ್ಣು ಇದಷ್ಟೇ ಅಲ್ಲ, ಚರ್ಮ ಕೂಡ ಡೊನೇಟ್ ಮಾಡೋದು ಅಷ್ಟೇ ಮುಖ್ಯ. ಇದರಿಂದ ಕೂಡ ಸಾಕಷ್ಟು ಜೀವಗಳನ್ನ ಉಳಿಸಬಹುದು, ಸಾಕಷ್ಟು ಜನರಿಗೆ ಸಹಾಯ ಮಾಡಬಹುದು ಅಂತ ನಾವು ಕೇಳಿದ್ದೀವಿ. ಏನಿದು ಸ್ಕಿನ್ ಬ್ಯಾಂಕ್, ಇದ್ರ ಬಗ್ಗೆ ಒಂಚೂರು ತಿಳಿಸಿ. ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲನೇ ಅಂತ ಅಂದರೆ ಅತ್ಯಂತ ಜನಪ್ರಿಯ ಪ್ರಸಿದ್ಧ ಆಸ್ಪತ್ರೆ ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯ MBCC ವಾರ್ಡ್. ಇದರಲ್ಲಿ ಸ್ಕಿನ್ ಬ್ಯಾಂಕ್ ಅಂತ, ಚರ್ಮ ದಾನ ಕೇಂದ್ರ ಅಂತ ಒಂದು ಪ್ರಾರಂಭ ಮಾಡಿದ್ವಿ. ಈಗ ನೇತ್ರದಾನ ಹೇಗೆ ಮಾಡ್ತಾರೆ, ಸತ್ತ ತಕ್ಷಣನೇ ಏನೇನು ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕಣ್ಣು ಮುಚ್ಚಬೇಕು, ಇಷ್ಟು ಗಂಟೆ ಒಳಗೆ ಅವ್ರಿಗೆ ತಿಳಿಸ್ಬೇಕು, ಅದೇ ರೀತಿ ಇದು ಸಾವಿನ ನಂತರ ದೇಹದ, ಇವಾಗ ತೊಡೆ ಹಿಂಭಾಗ ಇರುತ್ತೆ, ಅದರಲ್ಲಿ ಒಂದು ತೆಳುವು ಬ್ಲೇಡ್ಸ್ ಬರುತ್ತೆ ನಮ್ಮಲ್ಲಿ, ತೆಳುವು ಪದರ, ಅದನ್ನ ತೆಗೆದುಕೊಂಡು ಈಗ ಚಿಕಿತ್ಸೆ ಯಾರು ಪಡಿತಾ ಇರ್ತಾರೆ ಈ ಸುಟ್ಟು ಗಾಯಗಳಿಂದ, ಅವ್ರಿಗೆ ಇದನ್ನ ಹಾಕೋದ್ರಿಂದ, ಟ್ರಾನ್ಸ್ಪ್ಲಾಂಟ್ ತರ ಮಾಡೋದ್ರಿಂದ ವಾಸಿ ಬೇಗ ಆಗತ್ತೆ, ಗಾಯಗಳು ಬೇಗ ಮಾಯತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಸ್ಕಿನ್ ಬ್ಯಾಂಕ್ನ ನಾವು ಪ್ರಾರಂಭ ಮಾಡಿದ್ವಿ. ಈ ಮುಖಾಂತರ ನಾನು ಜನರಲ್ಲಿ ಕೂಡ ಏನು ಕೇಳ್ಕೊತೀನಿ ಅಂದರೆ, ನೇತ್ರದಾನ ಹೇಗೆ ಮಾಡ್ತೀರೋ ಹಾಗೆ ಚರ್ಮದಾನ ಕೂಡ ಮಾಡಬಹುದು. ಏನೋ ಇದು ಪೋಸ್ಟ್ ಮಾರ್ಟಮ್ ಥರ ಚರ್ಮ ಸುಲಿತಾರೆ ಅನ್ನೋ ಒಂದು ಉದ್ದೇಶದಿಂದ ಆ ಥರ ಮನಸ್ಸಿನಲ್ಲಿ ಇರುತ್ತೆ ಜನಗಳಿಗೆ. ಹಾಗಲ್ಲ, ಒಂದು ತೆಳು ಪದರ. ನಮಗೂ ಗೊತ್ತು, ಮೃತರಾದವ್ರ ದೇಹನ ನಾವು ಮ್ಯೂಟಿಲೇಟ್ ಮಾಡೋಕ್ಕೆ ಹೋಗಲ್ಲ, ಮತ್ತು ಅವ್ರ ಕುಟುಂಬದವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತು. ಹಾಗಾಗಿ ತೆಳು ಚರ್ಮ ತೆಗೆದುಕೊಳ್ಳೋದ್ರಿಂದ, ಇದರಿಂದ ಸುಟ್ಟು ಗಾಯಗಳಿಂದ ಒದ್ದಾಡ್ತಾ ಇರೋರಿಗೆ ಎಷ್ಟು ಬೇಗ ವಾಸಿಯಾಗಿ ಅವ್ರ ಜೀವ ಉಳಿಯತ್ತಲ್ವಾ. ಬೇರೆ ಅಂಗಗಳು ಹೇಗೆ ದಾನ ಮಾಡ್ತಾರೋ ಹಾಗೆ ಚರ್ಮ ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ಜನರ ಬದುಕನ್ನ ಉಳಿಸ್ಬೋದು. ಕೇಳಿದ್ರಲ್ಲ, ಜೀವನದಲ್ಲಿ ಏನೇ ಬಂದರೂ ಅದನ್ನ ಧೈರ್ಯವಾಗಿ ಎದುರಿಸಬೇಕು. ತಮ್ಮನ್ನ ತಾವು ಸುಟ್ಕೊಂಡು ಆತ್ಮಹತ್ಯೆಯ ಪ್ರಯತ್ನ ಹೀನಾಯ ಕೃತ್ಯ. ಹಾಗೆ ಡಾಕ್ಟರ್ ಹೇಳ್ದ ಹಾಗೆ ಚರ್ಮವನ್ನ ಅಥವಾ ಮರಣದ ನಂತರ ದೇಹವನ್ನ ಆಸ್ಪತ್ರೆಗಳಿಗೆ ನೀಡೋದ್ರಿಂದ ಅನೇಕರಿಗೆ ಸಹಾಯವಾಗುತ್ತೆ, ಹೊಸ ರೋಗಗಳ ಅಧ್ಯಯನಕ್ಕೆ ಕೂಡ ದಾರಿಯಾಗುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಡಾಕ್ಟರ್ ವಾಣಿಪ್ರಭಾ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟ್ರೇ. ನಮಸ್ಕಾರ, ಧನ್ಯವಾದ. ಇಂದಿನ ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ವಾಣಿಪ್ರಭಾ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಸಂದರ್ಶಿಸಿದವರು ನಿರ್ಮಲಾ ಎಸ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.